ಚಿಕನಲ್ಲಿ ತುಂಬ ರೀತಿಯಾದಂಥ ಐಟಮ್ಗಳಿದ್ದಾವೆ. ಅದು ನಿಮಗೂ ಕೂಡ ಗೊತ್ತು. ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಈ ರೀತಿ. ಅದೇ ರೀತಿಯಾಗಿ ಚಿಕನ್ ಲಿವರ್ ಅನ್ನೋದು ತುಂಬ ಜನಕ್ಕೆ ತುಂಬ ಇಷ್ಟ ಆಗಿರುತ್ತೆ. ಇಂಥ ಚಿಕನ್ ಲಿವರಲ್ಲಿ ಬೇರೆ ಬೇರೆ ಡಿಶಸ್ ಮಾಡ್ಬೋದು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ವ. ಇವತ್ತು ನಾನು ಕೊಟ್ಟಿರೋದು ಕೂಡ ಅದೇ ಲಿವರಲ್ಲಿ ಮಾಡುವಂತಹ ಒಂದು ಅಡುಗೆ, ಅದೇ ಲಿವರ್ ಫ್ರೈ. ಬಹುಶಃ ನೀವು ಇದನ್ನು ಕೆಲವ್ರು ಕೇಳಿರ್ತೀರ, ಕೆಲವ್ರು ಕೇಳಿರೋದಿಲ್ಲ. ಆದರೆ ಇದರಲ್ಲಿ ಎಷ್ಟು ಜನ ಟೇಸ್ಟ್ ಮಾಡಿರ್ತೀರಾ ನೋಡೋಣ, ಕಮೆಂಟ್ ಮಾಡಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೇ ಬಿಡೋಣ. ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಕಡಲೆ ಅಂದರೆ ಹುರ್ಗಡಲೆ 4-5 ಸ್ಪೂನು, ಒಂದು ಈರುಳ್ಳಿ, 5-6 ಪೀಸಷ್ಟು ಬೆಳ್ಳುಳ್ಳಿ, ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ ಹಾಗೂ ಲವಂಗ, 1 ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ಎಣ್ಣೆ. ಹಾಗಾದರೆ ಇದಿಷ್ಟು ಸಾಮಗ್ರಿಗಳನ್ನು ನೋಡಿದಾಯಿತು. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ಮಿಕ್ಸಿ ಜಾರನ್ನು ತಗೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಹುರ್ಗಡ್ಲೆ, ಈಗ ಚಕ್ಕೆ ಹಾಗೂ ಲವಂಗನ ಹಾಕೋಣ, ಖಾರ ಹಾಗೂ ತೆಂಗಿನಕಾಯಿ ತುರಿ. ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ರುಬ್ಬಿದ ನಂತರ ಲಿವರ್ ಕೂಡ ರೆಡಿ ಇರಬೇಕು. ಅದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಈಗ ಇದಿಷ್ಟು ರುಬ್ಬಿ ರೆಡಿ ಇದೆ. ಮತ್ತು ಹೆಚ್ಚಿರುವಂಥ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಸೈಡಲ್ಲಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ನಮ್ಮ ಸೈಡಲ್ಲಿ ಲಿವರ್, ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ, ಹಾಗೂ ರುಬ್ಬಿರುವಂಥದ್ದು ಮಿಕ್ಸಿಲಿ. ಈಗ ಒಗ್ಗರಣೆ ಸಮಯ. ಬಾಣಲಿಗೆ ನೀಟಾಗಿ ಅಡುಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿನ ಹಾಕೋಣ. ಈಗ ಈರುಳ್ಳಿ ಒಂದು ಸ್ವಲ್ಪ ಮಟ್ಟಿಗೆ ಬಣ್ಣ ಬದಲಾಯಿಸಬೇಕು. ಇದಾದ ನಂತರ ಇವಾಗ ಲಿವರನ್ನು ಹಾಕೋಣ. ಲಿವರ್ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆ ಲಿವರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ. ಆ ನೀರಿನಂಶ ಹೋಗೋವರೆಗೂ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಬೆಂಕಿ ಅಂದರೆ ಫ್ಲೇಮ್ ಇದೆಯಲ್ಲ, ಸ್ಟವ್ನ ಫ್ಲೇಮ್ ಒಂದೇ ಹಂತದಲ್ಲಿರಬೇಕು. ಸಿಮ್ ಆಗಿ ಮಾಡೋದಾಗಲಿ ಅಥವಾ ಜಾಸ್ತಿ ಮಾಡೋದಾಗಲಿ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿರಲಿ. ಆ ನೀರಿನಂಶ ಲಿವರಲ್ಲಿ ಹೋದ ನಂತರ ಇವಾಗ ನೀಟಾಗಿ ನಾವು ಮಿಕ್ಸಿಲಿ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋ ಮಟ್ಟಿಗೆ ಇಡೋಣ. ಮತ್ತು ಮುಖ್ಯವಾಗಿ ಏನಂದರೆ ಸ್ವಲ್ಪ ಲಿವರ್ ಬೆಂದಿರಬೇಕು. ಹಸಿ ಅಂಶ ಆಗಲಿ, ಆ ಲಿವರ್ನ ಮಾಂಸದ ವಾಸನೆ ಥರ ಇರುತ್ತಲ್ಲ, ಸ್ಮೆಲ್ಲು, ಸೊ ಅದೆಲ್ಲ ಇರಬಾರ್ದು. ಇವಾಗ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನೆಂದರೆ, ನಿಮಗೆ ಈ ಲಿವರ್ ಫ್ರೈಯಲ್ಲಿ ನಿಮಗೇನಾದರೂ ಸ್ವಲ್ಪ ಡ್ರೈ ಆಗಿ ಅಥವಾ ತೆಳ್ಳಗೆ ಬೇಡ, ನಿಮಗೆ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ನೀರು ಹಾಕೋಣಂಥ ಅವಶ್ಯಕತೆ ಇಲ್ಲ. ಇಲ್ಲ ನನಗೆ ಸ್ವಲ್ಪ ಚಪಾತಿಗಾಗಲಿ ದೋಸೆಗಾಗಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಆದ್ದರಿಂದ ನನಗೆ ಸ್ವಲ್ಪ ತೆಳ್ಳಗೆ ನೀರಿನ ಅಂಶ ಇರೋ ಥರ ಬೇಕು ಅಂದರೆ ಇದಕ್ಕೆ ನೀವು ಇಲ್ಲಿ ಎಕ್ಸ್ಟ್ರಾ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಈಗ ನೀಟಾಗಿ ಇದು ಸ್ವಲ್ಪ ಕುದಿಯೋ ಮಟ್ಟಿಗೆ ಬಿಡೋಣ. ಕುದಿದ ನಂತರ ಒಂದು 5-7 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಪ್ಲೇಟ್ ಮುಚ್ಚಿ ಬಿಡೋಣ. ಇದಾದ ನಂತರ ನೀಟಾಗಿ ಬೌಲ್ಗೆ ಸರ್ವ್ ಮಾಡಿಕೊಂಡು ಚಪಾತಿ ಆಗಿರ್ಬೋದು, ರೈಸ್, ದೋಸೆ, ಪೂರಿ, ಇಲ್ಲಿ ಎಲ್ಲದಕ್ಕೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ತಿನ್ನಲು ರೆಡಿ ಇದೆ ನಿಮ್ಮ ಪ್ರೀತಿಯ ಅಥವಾ ನೀವು ಇಷ್ಟಪಡುವಂತಹ ಲಿವರ್ ಫ್ರೈ. ಮತ್ತು ಇನ್ನೇ ಆಗ್ತಾಡ, ಬನ್ನಿ ಇದೇ ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದರೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತಲೇ ಅರ್ಥ. ಆದ್ದರಿಂದ ನಿಮ್ಮ ಮನೇಲಿ ಕೂಡ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಚಿಕನ್ ಲಿವರ್ ಫ್ರೈನ ರೆಸಿಪಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ಅಡುಗೆ ಜೊತೆಗೆ ಬೇರೊಂದು ರೆಸಿಪಿ ಜೊತೆ ಬರ್ತೀನಿ. ಅದು ಕೂಡ ಸಿಂಪಲ್, ಈಸಿ ಮತ್ತು ಫಾಸ್ಟ್ ಮೆಥಡಲ್ಲಿ ಅಡುಗೆ ಮಾಡುವಂಥ ರೆಸಿಪಿ ಆಗಿರುತ್ತೆ. ಆದ್ದರಿಂದ ಬೇರೆ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಧನ್ಯವಾದಗಳು.